ಇದೆಲ್ಲ ಆದ್ಮೇಲೆ ಮಾರಾಟ ಮಾಡೋದು. ಇದಕ್ಕೆಲ್ಲ ನೀವು ರೆಡಿನಾ? ಏನು, ನಮ್ ಭೂಮಿನ ನಾವ್ ಮಾರ್ಬೇಕು ಅಂದ್ರೆ ಇಷ್ಟೆಲ್ಲ ಮಾಡ್ಬೇಕಾ? ಮತ್ತೆ ಕುರಿ ಕೊಬ್ಬಿದ್ರೆ ತಾನೇ ಜನ ತಗೊಳ್ಳೋದು. ನೋಡಿ ಮಗ ನೀನು. ಅನ್ನದಾತ ಅನ್ನದಾತ ಜನರ ಪಾಲಿನ ಸ್ನೇಹದಾತ. ತನ್ನುಸಿರಬೇಯಿಸಿ ಉಸಿರು ಕೊಟ್ಟನು, ಬಿಸಿಲು ಮಳೆಗೆ ತನ್ನ ಜೀವ ತೆತ್ತನು. ನೀರು ಇಲ್ಲದೆ ನೆರಳು ಇಲ್ಲದೆ ಬೆಳೆಗೆ ಕಾಯುತ್ತಾ ಸೂರು ಬಿಟ್ಟನು. ಅನ್ನದಾತ ಅನ್ನದಾತ ನಮಗೆ ನೀವೇ ದೇವದೂತ. ನಿಸ್ವಾರ್ಥ ಸೇವಿನಿ ಶ್ರಮದ ಯೋಗಿನಿ, ಭೂಮಿ ಬಿತ್ತುವ ಮಹಾನ್ ಜ್ಞಾನಿನಿ. ಮುಷ್ಟಿ ಬೀಜವ ರಾಶಿ ಮಾಡಿದೆ, ಹಗಲು ರಾತ್ರಿಯ ಹರಿವೆ ಇಲ್ಲದೆ. ಬನ್ನಿ 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 ಬಿದ್ದೆ, ಬನ್ನಿ. ಓ ಏನ್ ಮಲ್ಲಣ್ಣ, ನೀನು ಸಾಮಾನ್ಯದವನಲ್ಲ ಬಿಡು. ಅದೃಷ್ಟ ಲಕ್ಷ್ಮಿನೇ ನಿನ್ ಮನೆಗೆ ಹುಡ್ಕೊಂಡು ಬರ್ತಾ ಇದೆ ಅಂದ್ರೆ ಏನು ಯೋಗ ಅಂತೀನಿ. ಬುದ್ಧಿ, ಇವನೇ ಮಲ್ಲಣ್ಣ ಅಂತ. ಓ ಒಳ್ಳೆ ಮಸ ಬುದ್ಧಿ. ನಮಸ್ಕಾರ ಮಲ್ಲಣ್ಣ. ನಮಸ್ಕಾರ ಸ್ವಾಮಿ. ನೋಡು ಮಲ್ಲಣ್ಣ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಈ ಊರಿನಲ್ಲೊಂದು ವಿದ್ಯುತ್ ಉತ್ಪಾದನೆ ಮಾಡೋ ಫ್ಯಾಕ್ಟ್ರಿನ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಬೇಕಾಗಿರೋ ಭೂಮಿನ ನಾವು ಆಲ್ರೆಡಿ ಪರ್ಚೇಸ್ ಮಾಡಾಗಿದೆ. ನಿಂದೊಂದೇ ಬಾಕಿ ಇರೋದು. ನಿಮ್ಗೆ ನಮ್ ಭೂಮಿನ ಯಾಕೆ ಬೇಕು ಬುದ್ಧಿ? ನೋಡಯ್ಯ, ನಿನ್ ಭೂಮಿ ನಮ್ ಕಂಪ್ನಿ ಕಟ್ಟಕ್ಕೆ ತುಂಬಾ ಚೆನ್ನಾಗಿದೆ. ಅದಲ್ದೆ ಇಲ್ಲಿ ಉತ್ಪಾದನೆ ಆಗೋ ವಿದ್ಯುತ್ ನಾವು ಬೆಂಗಳೂರು ಕಳಿಸ್ತೀವಿ. ನೀವು ಬೆಂಗಳೂರಿಗೆ ವಿದ್ಯುತ್ ಕಳ್ಸಕ್ಕೆ ನಾವ್ಯಾಕೆ ಸ್ವಾಮಿ ನಮ್ಮೂರ್ನ ಬಲಿ ಕೊಡ್ಬೇಕು? ಅಲ್ಲಯ್ಯ, ನೀನ್ ಇಲ್ಲಿ ಬೆಳೆದು ಏನ್ ಸಂಪಾದನೆ ಮಾಡ್ತೀಯ? ಅದೇ ಈ ಭೂಮಿನ ನಮಗ್ ಕೊಟ್ರೆ ನಾನ್ ನಿಮ್ಗೆ ಕೆಲ್ಸ ಕೊಡಿಸ್ತೀನಿ, ಕೈ ತುಂಬಾ ಸಂಬಳ ಕೊಡಿಸ್ತೀನಿ. ನಮ್ ಬುದ್ಧಿ ಬಹಳ ಒಳ್ಳೆ. ಮಾಡ ಕೆಲ್ಸ, ಕೈ ತುಂಬಾ ಕಾಸು. ಚೆನ್ನಾಗಿದೆ ಸ್ವಾಮಿ ನೀವ್ ಹೇಳ್ತಿರೋದು. ರಟ್ಟಿ ಬಗ್ಸಿ ಬೆವ್ರು ಸುರಿಸಿ ಹೊಲ ಉತ್ರೆ ಈ ಭೂಮಿ ತಾಯಿನೇ ಹೊಡ್ತುಂಬ ಅನ್ನ, ಕೈ ತುಂಬಾ ಕಾಸು ಕೊಡ್ತಾಳೆ. ನಿಮ್ಗೆ ನಮ್ ಊರಿಗೆ ಬರಕ್ ಅವಕಾಶ ಮಾಡ್ಕೊಟ್ಟು ನಾವ್ ಊರ್ ಬಿಡ್ಬೇಕಂತಾಯ್ತು ಅಲ್ವಾ? ಏನೋ ಪಾಪ ಬಡವರು, ಸಮಾಧಾನದಿಂದ ಮಾತಾಡೋಣ ಅಂತ ಇಲ್ಲಿವರೆಗೂ ಬಂದೆ. ನಿಮ್ ಭೂಮಿನ ನೀವಾಗೆ ಕೊಡ್ಲಿಲ್ಲ ಅಂದ್ರೆ ಅದನ್ನ ಹೇಗ್ ತಗೋಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಇಡೀ ಸರ್ಕಾರನೇ ನಮ್ ಕೈಯೊಳಗಡೆ ಇದೆ. ತಾಯಿ, ನಾನ್ ಬದುಕಿದಂಗೆ ನಿನ್ನ ಇನ್ನೊಬ್ಬರ ಪಾಲ್ ಮಾಡಕ್ ನನಗೆ ಇಷ್ಟ ಇಲ್ಲ. ನನಗೇ ಬದುಕಕ್ ತ್ರಾಣ ಇಲ್ಲ. ನಿನ್ನಂಗ್ ಉಳಿಸ್ಲಿ. ನಿಲ್ಲು. ಸಾಯ್ಬೇಕಾಗಿರೋದು ನೀನಲ್ಲ. ಯಾರದು ಯಾರದು? ನಾನು ಭೂಮಿ ತಾಯಿ. ಭೂಮಿ ತಾಯಿ, ಭೂಮಿ ತಾಯಿ. ತಾಯಿ, ಹೇಳು ಕಂದ, ಮೇಲೆ ಅಳ್ಬೇಡ, ಅಳ್ಬೇಡ. ನೀನು ನನ್ನ ಚೊಚ್ಚಲ ಮಗು. ನಿನ್ನನ್ನು ಹೀಗೆ ಅನಾಥಶವಾಗೋಗ್ಬಿಟ್ರೆ ತ್ರಿಕಾಲ ಪರ್ಯಂತ ಬ್ರಹ್ಮಾಂಡವನ್ನೇ ಸಾಕಿ ಸಲಹುವ ನನಗೆ ಗೌರವವಾದರೂ ಎಲ್ಲಿಂದ ಸಿಗುತ್ತೆ? ಸಾಯ್ಬೇಕಾಗಿರೋದು ನೀನಲ್ಲ, ಈ ಕೊಳ್ತೋಗಿರೋ ರಾಜಕೀಯ ವ್ಯವಸ್ಥೆ, ಲಾಭಕೋರ ಕಂಪನಿಗಳು, ಅಂಧಕಾರವನ್ನೇ ಬೆಳಕು ಅಂದ್ಕೊಂಡಿರೋ ಈ ಸಮಾಜ. ಚುನಾವಣೆ ಹತ್ರ ಬರ್ತಿದ್ದಾಗೆ
ನೂರಾರು ಭರವಸೆ ಕೊಟ್ಟು ಓಟ್ ಹಾಕ್ಸ್ಕೊಂಡು ಕಣ್ಮರೆಯಾಗೋ ಈ ರಾಜಕೀಯ ನಾಯಕರ ಮುಂದೆ ಒಬ್ಬ ರೈತ ಬಂದು ತನ್ನ ದುಃಖನ ಹೇಳ್ಕೊಂಡ್ರೆ ಇದ್ರು ಇಲ್ಲಿರೋ ತರ ಜಾರ್ಕೊಳ್ತೀರ. ಕಾಯಕ ಯೋಗಿ, ಶ್ರಮಜೀವಿ, ದೇಶದ ಬೆನ್ನೆಲುಬು ಅಂತೆಲ್ಲ ಕೂಗಿ ಕೂಗಿ ಹೇಳ್ತೀರಿ. ಆದ್ರೆ ಅವನನ್ನೇ ತುಳಿದು ನೀವು ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದೀರಾ. ಗಣಿಗಾರಿಕೆ ಹಾಗೂ ಯೋಜನೆಗಳ ಹೆಸರಲ್ಲಿ ಅಮೂಲ್ಯವಾದ ಅರಣ್ಯನ, ಕೋಟ್ಯಾಂತರ ಜೀವರಾಶಿಗಳನ್ನ ರಕ್ಷಿಸೋ ನನ್ನ ಒಡಲನ್ನ ಪಗದು ಜೀವ ಸೆಲೆಯಾಗಿದ್ದ ನನ್ನನ್ನ ಬರಡು ಬಂಜೆ ಮಾಡ್ತಾ ಇದ್ದೀರಾ. ಇವತ್ತಿನ ಅಲ್ಪ ಸುಖಕ್ಕೆ ನಿಮ್ಮ ಅಮೂಲ್ಯವಾದ ನಾಳಗಳನ್ನ ನೀವೇ ನಾಶ ಮಾಡ್ಕೋತಾ ಇದ್ದೀರಾ. ನೀವು ನಿಮ್ಮ ನೆಮ್ಮದಿಯ ನಾಳಗಳನ್ನ ಕಾಣ್ಬೇಕಾದ್ರೆ ಮೊದಲು ರೈತನುಳಿಸಿ. ರೈತ ಉಳಿದ್ರೆ ನಾನು ಉಳಿತೀನಿ, ನಾನು ಉಳಿದ್ರೆ ನೀವೆಲ್ಲ ಉಳಿತೀರ. ಹಣದಿಂದ ಅನ್ನ ಹುಟ್ಟಲ್ಲ. ಮಣ್ಣನ್ನ ಹಣವಾಗಿಸ್ತಿರೋ ಅನ್ನವಾಗಿಸ್ತಿರೋ ನೀವೇ ಯೋಚನೆ ಮಾಡಿ. ನೀವೆಲ್ಲ ಮಾಡಿರೋ ಅನಾಹುತಗಳಿಂದ ಇವನಂತ ನಿಜವಾದ ರೈತರು ಉರುಳಿಗೆ ಕೊರಳು ಕೊಟ್ಟು ಇಲ್ಲವಾಗ್ತಿದ್ದಾರೆ. ಮಗು, ನನ್ನನ್ನ ನಂಬು. ದಿನದ ಬಹುತೇಕ ಸಮಯ ಭೂತಾಯಿ ಕೆಲಸಕ್ಕೆ ಮೀಸಲಿಡು. ದುಡಿಯದೆ ಸಮಯ ವ್ಯರ್ಥ ಮಾಡುವವರ ಸಹವಾಸ ಬಿಟ್ಬಿಡು. ಕೈ ಕೆಸರಾದರೆ ಬಾಯಿ ಮೊಸರು, ಕಾಯಕವೇ ಕೈಲಾಸ ಎಂದ ಬಸವಣ್ಣನ ತತ್ವಕ್ಕೆ ಬದ್ಧನ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ರೈತ ಎಂದು ಸ್ವಾರ್ಥಿ ಅಲ್ಲ, ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಮುಕ್ಕೋಟಿ ದೇವತೆಗಳು ಇದ್ದರೆ ಏನಂತೆ, ಗಣಪತಿಯೇ ಮೊದಲು ನಮಗೆ ಎಲ್ಲ ಪೂಜೆಗೆ. ದುಡಿಯೋ ಕೋಟಿ ಯಂತ್ರಗಳಿದ್ದರು ಏನಂತೆ, ರೈತಾನೇ ಮೊದಲ ಮಾನವ ಯಂತ್ರ ಭೂಮಿಗೆ. ಈ ರೈತ ನಕ್ಕರೆ ನಗುವುದು ಭಾರತ, ಈ ಭಾರತ ದಿವಸ ಲೋಕದ ಸ್ನೇಹಿತ. ಹಿಂಗ ಕೆಲಸ